ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದು ಹೀಗೆ ಹೋಗುತ್ತೆ. ಮೋಸ್ಟ್ ಆಫ್ ದಿ ಥಿಂಗ್ಸ್ ನಾನು ಆನ್ಲೈನಿಂದಾನೇ ಪರ್ಚೇಸ್ ಮಾಡಿರೋದು. ರೋಡ್ನ ಯಾಕೆ ಮಾಡೋಣ, ನಿಮ್ಮನ್ನೇ ಮಾಡ್ತೀನಿ ತಗೊಳ್ಳಿ. ಲೆಟ್ಸ್ ಗೆಟ್ ಫಿಟ್ ಆಗಿರಬೇಕು, ನಿಮ್ಮ ಥರ ಸೋಂಬೇರಿ ಆಗಿರಬಾರ್ದು. ಪಾಂಡ್ ಯಾವಾಗ ತಂದ್ಕೊಂಡಿದ್ದೀರಾ? ವ್ಲಾಗ್ಗೆ ನೀವೇನಾದರೂ ಹೇಳ್ತೀರಂತೆ. ನಮಗೇನೋ ಗೊತ್ತಿಲ್ವಂತೆ. ಇನ್ಮೇಲೆ ಗಂಡನ ಹೆಸರು ಸೇರಿಸ್ಕೋಬೇಕು. ನಮ್ಮ ಅಡ್ಡ ದೊಡ್ಡನೆಯ ಕೊಡ್ತಿರೋ ಬಟ್ಟೆ ನಿಲ್ಲಿಸ್ತಾ ಇದ್ದೀರಾ ಹೇಳಿ. ಮೊನ್ನೆಯಿಂದ ಹೇಳ್ತಾರಲ್ಲ ಗುರು, ಇನ್ನೂ ಸೇಲ್ ಆಗಿ ರೆಗ್ಯುಲರ್ ಆಗಿ ಬರ್ತಿದ್ದು. ಅಲ್ಲಿ ಕುತ್ಕೋದೀವಿ, ಇಲ್ಲ ಅಲ್ಲಿ HAB ಡಿಲಿಷಿಯಸ್ ಬೈಟ್. ಬರ್ಡೇ ಅವ್ರ ಕಾಲ ಚೆನ್ನಾಗಿ ಮಾಡ್ರ, ತುಂಬ ಚೆನ್ನಾಗಿ ಹೇಳಿ ಬಂದು ಟೇಸ್ಟ್ ಮಾಡಿ ಅಂತ. ಡಿಲಿಷಿಯಸ್ ಅಲ್ವಾ? ಪ್ಲೇಟ್ ಎಷ್ಟು ಮಟ್ಟಕ್ಕೆ ಖಾಲಿ ಮಾಡಿದ್ದೀವಿ ನಾವು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ತಮ್ನೇಲಿ ನೋಡಿ ಗೊತ್ತಾಗಿರುತ್ತೆ ಈ ವ್ಲಾಗ್ ಏನು ರಿಲೇಟೆಡು ಅಂತ. ಎಸ್, ಇಟ್ಸ್ 30th ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಅಪ್ಪ ಅಮ್ಮಂದು. ಸೊ ಈ ವ್ಲಾಗ್ ಮಾಡ್ತಿರೋ ಉದ್ದೇಶ, ನಾವು ಒಂದಷ್ಟು ಮೆಮೊರಿಗಳನ್ನ ಕಲೆಕ್ಟ್ ಮಾಡಿ ವ್ಲಾಗ್ ಮಾಡಿ ಕೊಟ್ಟರೆ ನಮ್ಮ ಅಪ್ಪ ಅಮ್ಮ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅವ್ರಿಗೂ ಮೆಮೊರಿ ಆಗಿರುತ್ತೆ, ಹಾಗೆ ನಿಮ್ಗಳಿಗೂ ನಮ್ಮ ಸೆಲೆಬ್ರೇಷನ್ ಹೇಗಿತ್ತು ಅಂತ ತೋರಿಸ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಾನು ಇವತ್ತು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬಂದೆ. ಅದೊಂದು ಕ್ಲಿಪ್ಪಿಂಗ್ಸ್ ಇದೆ, ನಾನು ಬರುವಾಗ ವಿಡಿಯೋ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಮಾರ್ನಿಂಗಿಂದ ಮಾಡಬೇಕು ಅಂದ್ಕೊಂಡೆ, ಬಟ್ ನಂಗೆ ಟೈಮ್ ಇರಲಿಲ್ಲ. ಸೊ ಈವ್ನಿಂಗ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸ್ಕೂಲಿಂದ ಬರುವಾಗ. ಸೊ ಅದೊಂದು ಬಿಟ್ ಆಗ್ತೀನಿ. ಹಾಗೆ ಇವತ್ತಿನ ಈವ್ನಿಂಗು ಹೇಗೆಲ್ಲ ನಡೆಯುತ್ತೆ, ನಾವು ಆ್ಯನಿವರ್ಸರಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ಏನೇನು ಗಿಫ್ಟ್ ಬಂತು ನಮ್ಮ ಅಪ್ಪ ಅಮ್ಮನಿಗೆ, ಹೇಗೆ ಅವ್ರು ಇಷ್ಟಪಟ್ಟರು, ಸೊ ಎಲ್ಲನೂ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ. ಬನ್ನಿ, ಇವಾಗ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಜಿಮ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಎಲ್ಲ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇಷ್ಟು ದಿನ ಯಾರೆಲ್ಲ ನನ್ನ ವೀಡಿಯೋಸು ಮಿಸ್ ಮಾಡದೆ ನೋಡ್ತಾ ಇದ್ದೀರಾ ಎಂಡ್ವರೆಗೂ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ಗೈಸ್. Thank you for supporting. Please watch this video also and next upcoming videos also. Come, let's go. ಗೈಸ್, ನಾನು ಎಗ್ನ ಸ್ಟೋರ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಬಾಕ್ಸ್ ಅಥವಾ ಟ್ರೇ ಬೇಕು ಅಂತ ಸರ್ಚಿಂಗಲ್ಲಿದ್ದೆ. ಸೊ ನನ್ನ ಕಿಚನು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ, ಸೊ ಇಲ್ಲೆಲ್ಲ ಆಲ್ರೆಡಿ ಆಕ್ಯುಪೈ ಆಗೋಗಿದೆ ಜಾಗ. ನನಗೆ ಇಷ್ಟು ಜಾಗನ ಒಂದು ಬಾಕ್ಸ್ ನೋಡಿದೆ, ಬಟ್ ಅದು ತುಂಬ ಸ್ಪೇಸ್ ಕವರ್ ಮಾಡ್ತಿತ್ತು. ಸೊ ನನಗೆ ಅಷ್ಟು ಕವರ್ ಮಾಡೋದು ಬೇಡ, ಸ್ವಲ್ಪ ಕಡಿಮೆ ಬೇಕು ಅಂತ ಸರ್ಚ್ ಮಾಡುವಾಗ ನನಗೆ ಈ ಬ್ಯೂಟಿಫುಲ್ ಆಗಿರೋ ಎಗ್ ಸ್ಟೋರೇಜ್ ಟ್ರೇ ಸಿಕ್ತು. ಲೈಕ್ ಟ್ರೇನೂ ಅಲ್ಲ ಇದು, ನಾನು ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಇಷ್ಟು ಜಾಗ ಹಿಡಿಯೋದಿದು ನೋಡಿ, ನೀವು ನೋಡ್ತಿರ್ಬೋದು. ಜಸ್ಟ್ ಇಷ್ಟೇ ಜಾಗ ಹಿಡಿಯುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಹೇಗೆ ಹಾಕೋದು, ಸ್ಟೋರ್ ಮಾಡೋದು ಅನ್ನೋದು ನೋಡೋದಾದರೆ, ಸೊ ಒಂದು ಮೊಟ್ಟೆ ತೊಗೊಂಡು ಇಲ್ಲಿ ಹೋಲ್ ಇದೆ ನೋಡಿ. ಸೊ ಈ ಹೋಲಲ್ಲಿ ಹಾಕಿದ್ರೆ ಅದು ಹೀಗೆ ಹೋಗುತ್ತೆ, ಅದೇ ಹೋಗಿ ಬಿದ್ದೋಗುತ್ತೆ. ಸೊ ನೀವು ಹಿಂಗೆ ಒಂದು ಎತ್ಕೊಂಡ್ರೆ ಸೊ ಅದಾಗದೆ ಕೆಳಗಡೆ ಬಂದು ಬೀಳ್ತಾ ಇರುತ್ತೆ. ಸೊ ನೋಡಿ, ಈಗ ಹಾಕಿದ್ರೆ ಸೊ ಅದೇ ಹೋಗಿ ಅಲ್ಲಿ ಸ್ಟಕ್ ಆಗುತ್ತೆ. ಅರೌಂಡ್ 25-30 ಎಗ್ಸ್ ಇಡ್ಬೋದು ನೀವು ಇದರಲ್ಲಿ. ತುಂಬಾ ಚೆನ್ನಾಗಿದೆ. ಸೊ ನಾನೊಬ್ಬಳೇ ತೊಗೊಂಡಿರೋದಲ್ಲ, ನಾನು ಇನ್ನೂ ಒಂದಷ್ಟು ಜನಕ್ಕೆ, ನನ್ನ ಫಾಲೋವರ್ಸ್, ನನ್ನ ವ್ಯೂವರ್ಸ್ಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಇದು ಇಷ್ಟ ಆದರೆ ಸೊ ನೀವು ಪರ್ಚೇಸ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಪೇಜ್ನಲ್ಲಿ ನನ್ನ ಇದು ಲಿಂಕ್ನ ಶೇರ್ ಮಾಡಿರ್ತೀನಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇಟ್ಸ್ ಭವ್ಯ ಬ್ಲಾಗ್ಸ್ ಪೇಜ್ಗೆ ಹೋಗಿ ಚೆಕ್ ಮಾಡಿ. ಲಿಂಕಲ್ಲಿ ಹೋಗ್ಬಿಟ್ಟು ವಿಶ್ ಲಿಂಕ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಮನೆಗೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಎಲ್ಲದ್ರದ್ದು ಲಿಂಕ್ ನಿಮಗೆ ಸಿಗುತ್ತೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದು ಕೂಡ ಅಷ್ಟೇ, ಕಿಚನ್ ಸ್ಟೋರೇಜ್ಗೆ ಅಂತ ನಾನು ಈ ಥರ ಬಾಕ್ಸಸ್ ತೊಗೊಂಡಿದ್ದೆ. ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಇಡಬೇಕು. ಸೊ ಒಂದೇ ಕಡೆ ಇಟ್ಬಿಟ್ರೆ ಅದು ಏನಿದೆ ಅಂತ ಗೊತ್ತಾಗೋದಿಲ್ಲ.
ಸೊ ಸ್ಟೆಪ್ ಬೈ ಸ್ಟೆಪ್ ಬಿಟ್ಟರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಒಂದು ವುಡನ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಸೊ ಇದು ಸಹ ನಾನು ಲಿಂಕ್ ಶೇರ್ ಮಾಡ್ತೀನಿ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇಟ್ಸ್ ಅರೌಂಡ್ 300-350 ಇದೆ. ಇದು ಜಸ್ಟ್ 200 ಬಿಲೋ ಇದೆ ಅಷ್ಟೇ. ಸೊ ನೀವು ಹೋಗಿ ಪರ್ಚೇಸ್ ಮಾಡಿ ಇಷ್ಟ ಆದರೆ. ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಲಿಂಕ್ ಶೇರ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನಾನು ಬಯೋಗೆ ಹೋಗಿ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿಂದ ಪರ್ಚೇಸ್ ಮಾಡಿ. ಗೊತ್ತಾಯ್ತಲ್ವಾ? ಇದು ಲಿಂಕ್ ನಾನು ಶೇರ್ ಮಾಡಿರ್ತೀನಿ. ಹಾಗೆ ನನ್ನ ಕಿಚನ್ನ ಹೇಗೆ ಸೆಟಪ್ ಮಾಡ್ಕೊಂಡಿದ್ದೀನಿ, ಅದು ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಸೆಟಪ್ ಮಾಡಲಿಕ್ಕೆ, ಡೆಕೋರ್ ಮಾಡಲಿಕ್ಕೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಿಚನ್ ಟೂರ್ ಅಥವಾ ಕಿಚನ್ ಹಾಲ್ ಅಂತ ಮೆನ್ಷನ್ ಮಾಡಿ. ಸೊ ನಾನು ಕಿಚನ್ಗೆ ಏನೇನು ಸೆಟಪ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ಆನ್ಲೈನಿಂದನೇ ಪರ್ಚೇಸ್ ಮಾಡಿರೋದು. ಸೊ ನಾನು ಅದನ್ನು ಲಿಂಕ್ ಶೇರ್ ಮಾಡ್ತೀನಿ. ಸೊ ನಿಮಗೂ ಹೆಲ್ಪ್ ಆಗಲಿ. ನೀವಿಲ್ಲಿ ನೋಡ್ತಿರ್ಬೋದು ಈ ಕರ್ಟನ್ ಏನಿದೆ. ಸೊ ಇದು ಆ್ಯಕ್ಚುಲಿ ಈ ರೀತಿ ಇದೆ, ಓಪನ್ ಸ್ಪೇಸ್ ಇದೆ. ಸೊ ನೀವು ನೋಡ್ತಿರ್ಬೋದು. ಸೊ ಓಪನ್ ಸ್ಪೇಸ್ ಇದೆ. ಸೊ ಓಪನ್ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನಾನು ಈ ಕರ್ಟನ್ ಹಾಕಿದ್ದೀನಿ. ಈ ಕರ್ಟನ್ ಲಿಂಕ್ ಬೇಕು ಅಂತಂದರು ನೀವು ನನ್ನ ಬಯೋನಲ್ಲಿ ಚೆಕ್ ಮಾಡಿದ್ರೆ ಲಿಂಕ್ಸ್ ಇರುತ್ತೆ. ನಾನು ಮೋಸ್ಟ್ ಆಫ್ ನನ್ನ ಮನೆಗೆ ಥಿಂಗ್ಸ್ ಏನೇನು ತೊಗೊಂಡಿದ್ದೀನಿ ಎಲ್ಲ ಆನ್ಲೈನಿಂದಾನೆ. ಎಲ್ಲ ಲಿಂಕೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೆ ಬೈ ಮಾಡಿ. ಬನ್ನಿ, ಇವಾಗ ಟೈಮ್ ಆಗಿದೆ. ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಳೆಹಣ್ಣು ತೊಗೊಂಡೆ ನಾನು. ರೋಡ್ನ ಯಾಕೆ ಮಾಡೋಣ, ನಿಮ್ಮನ್ನೇ ಮಾಡ್ತೀನಿ ತಗೊಳ್ಳಿ. ಗೋಯಿಂಗ್ ಫಾರ್ ಜಿಮ್. ನಮ್ಮ ಜಿಮ್ ನೇಮೇನು ಲೆಟ್ಸ್ ಗೆಟ್ ಫಿಟ್. ನಾನು ಲೈಫ್ ಫಿಟ್ಟಾಗಿರಬೇಕು, ನಿಮ್ಮ ಥರ ಸೋಂಬೇರಿಯಾಗಿರಬಾರ್ದು. ಏನು ನೋಡ್ತಾ ಇದ್ದೀರಾ? ಮಾತಾಡಬೇಕು, ಸುಮ್ಮನೆ ಕ್ಯಾಮ್ರಾ ನೋಡಿದ್ರೆ ಫಿಶ್ಗಳೇ ಕಾಣಿಸ್ತಿಲ್ಲ, ಅಷ್ಟು ಗಲೀಜಾಗ್ಬಿಟ್ಟೈತೆ. ಇದಕ್ಕೆ ಯಾವಾಗ ತರ್ತೀವೋ ಏನು ಕತೆ ಗೊತ್ತಿಲ್ಲ. ಪಾಂಡ್ ಯಾವಾಗ ತಂದ್ಕೊಂಡಿದ್ದೀರಾ ಫಿಶ್ಗೆ? ನಾನು ಯಾವಾಗಲೂ ಫ್ರೀ, ನೀವೇ ಬ್ಯುಸಿ. ಹೋಗಿ ಸ್ನಾನ ಮಾಡ್ಕೋರಿ. ನಮ್ಮ ಸ್ನಾನ ಆಯಿತು, ನಾವೇನಾದರೂ ರೆಡಿ ಆಗೋದಷ್ಟೇ. ಸೊ ಆಲ್ ಸೆಟ್ ಟು ಗೋ. ನಿಮ್ಮ ಫೇಸೇ ಕಾಣಿಸ್ತಿಲ್ಲ. ಇವಾಗ ನನ್ನ ವ್ಲಾಗ್ಗೆ ನೀವೇನಾದರೂ ಹೇಳ್ತೀರಂತೆ. ನಮಗೇನೋ ಗೊತ್ತಿಲ್ವಂತೆ. ಹೇಳ್ಬೇಕಂತೆ. ಕ್ಯಾಮ್ರಾ ಹಿಂದೆಗಡೆ ಅಷ್ಟೊಂದು ಮಾತಾಡ್ತೀರಾ, ಕ್ಯಾಮ್ರಾ ಮುಂದೆ ಮಾತಾಡಿ ನೋಡೋದ ಗೊತ್ತಿಲ್ಲ. ಗೊತ್ತು ಡೌರದ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಅಂತ. ನನ್ನ ಹೆಸರು ಹೇಳ. ವೆಲ್ಕಮ್ ಬ್ಯಾಕ್ ಟು ಭವ್ಯ ವ್ಲಾಗ್ಸ್ ಅಂತ. ವೆಲ್ಕಮ್ ಬ್ಯಾಕ್ ಟು ಅಭಿ ವ್ಲಾಗ್ಸ್. ವ್ಲಾಗ್ಸ್ ನೀವು ಸ್ಟಾರ್ಟ್ ಮಾಡಿ, ಅವಾಗ ನಿಮ್ಮ ಹೆಸರು ಹೇಳ್ತೀನಿ. ಪರವಾಗಿಲ್ಲ, ಇದು ನನ್ನ ಹೆಸರು. ಇನ್ಮೇಲೆ ಗಂಡನ ಹೆಸರು ಸೇರಿಸ್ಕೋಬೇಕು. ವೆಲ್ಕಮ್ ಬ್ಯಾಕ್ ಟು ಭವ್ಯ ಅಭಿ ವ್ಲಾಗ್ಸ್. ಓಕೆನಾ? ಲೆಟ್ಸ್ ಗೋ. ಮನೆಯಿಂದ ಡೈರೆಕ್ಟು ಟೆಂಪಲಿಗೆ ಹೋದ್ವಿ. ನಾವು ಬೇಗ ಹೋಗಿದ್ದ ಕಾರಣ ನಮಗೆ ದರ್ಶನ ಆಯಿತು. ಅಪ್ಪ ಅಮ್ಮ ಅಕ್ಕ ಬಾವ ಸ್ವಲ್ಪ ಲೇಟಾಗಿ ಬಂದರು, ದರ್ಶನ ಆಗಲಿಲ್ಲ. ಅದಕ್ಕೆ ಈಚೆನೇ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಕೇಕ್ ತೊಗೊಂಡು ಒಂದು ಹೋಟೆಲಿಗೆ ಹೋಗ್ತಾ ಇದ್ವಿ. ಆ ಹೋಟೆಲ್ ಯಾವುದು ಅಂತ ನೋಡ್ಬೇಕಾ? ಮತ್ತು ಇಷ್ಟು ದೊಡ್ಡದೆಲ್ಲ ಚೀಸ್ ಕೇಕ್ ಇದೆ. ನಮ್ಮ ಅಡ್ಡ ಕುಕ್ರಳ್ಳಿ ಕೆರೆಗೆ ಹೋಗ್ಬಿಟ್ಟು ಬಂದಾಗೆಲ್ಲ ಬರ್ತಾ ಇದೆ. ಅರೋಮಾ ಅರೋಮಾ ಅರೋಮಾ. ನಾವಿವತ್ತು ಬಂದಿರೋದು ರಾಜರಾಜೇಶ್ವರಿ ನಗರಲ್ಲಿರೋ ದೊನ್ನೆ ಬಿರಿಯಾನಿ ಪ್ಯಾರಡೈಸ್ಗೆ. ಇದು ತುಂಬಾ ಚೆನ್ನಾಗಿದೆ ಫುಡ್ಡು. ನೀವು ಒಂದ್ಸತಿ ಬಂದರೆ ಟ್ರೈ ಮಾಡಿ. ಕ್ಯಾಂಡಲ್ ಈ ಕಡೆ ತಿರುಗಿಸಿ ಅವ್ರಿಗೆ ಮೈಲು ಮಿಸ್ಸಿಂಗ್.
ಮೈಲು ಅಲೋ ಇಲ್ಲ ಇಲ್ಲಿ. ಮೈಲು ಅಲೋ ಇದ್ದೀರ ಕರ್ಕೊಬರ್ಬೋದು. ಅವನು ಸುಮ್ಮನೆ ಇರ್ಬೇಕಲ್ಲ. ಮಮ್ಮಿಗೆ ತಿನ್ಸ್ಬೇಡಿ. ಸ್ವಲ್ಪ ನನ್ನ ಬ್ಯಾಗಲ್ಲಿ ಐತೆ ಇಸ್ಕೊಂಡು. ಸಾಕು ಸ್ವಲ್ಪ. ನೋಡಮ್ಮ ಬರ್ತಾಳೆ ಅವಳು. ಹ್ಞೂ ಹ್ಞೂ ನಾನು ತಿನ್ನಿಸ್ತೀನಿ. ಕೇಕೆ ತಿನ್ಬಿಟ್ರೆ ಬಿರಿಯಾನಿ ಅಂತ ತಿಂತಾರೆ. ನಂಗೆ ಬೇಡ. ಏಯ್ ನಾನು ತಿನ್ನಲ್ಲ. ಇನ್ನೋಣ ಆಯ್ತು. ಬನ್ನಿ ನಂದು ರೆಡಿ. 30 ವರ್ಷ ನಿಭಾಯಿಸಿರೋದಕ್ಕೆ ಟಿಶ್ಯೂ ಎತ್ಕೊ. ವಿಡಿಯೋ ಅಳಿಯ ಕೊಟ್ಟು ದೊಡ್ಡ ಅಳಿಯ ಕೊಡ್ತಿರೋ ಬಟ್ಟೆ ಮಿಂಚ್ತಾ ಇದ್ದೀರಾ ಹೇಳಿ. ಮುಂದೆ ಬಾ, ಫೋಟೋಗ್ರಾಫರ್ ಹೇಳ್ತವ್ರೆ. ಆಯ್ತಾ? ನಮ್ಮೂರಲ್ಲಿ ಮಾಡಲ್ಲ ಮ್ಯಾಗಿ ತಂದು ಕಣಮ್ಮ. ಮ್ಯಾಗಿ ಚಿಕ್ಕ ಮಕ್ಕಳು ದಿನ ಮ್ಯಾಗಿ. ಇಷ್ಟೊತ್ತು ನೋಡಿದ್ದು ನೀವು ಮಾರ್ಚ್ 10 ನಮ್ಮಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ. ಈಗ ಮಾರ್ಚ್ 12 ದಿನ ನಮ್ಮ ಭಾವಂದು ಬರ್ಡೇ ಇತ್ತು. ಸೊ ಅದಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಡಿನ್ನರಿಗೆ. ಅದಕ್ಕೂ ಮುಂಚೆ ನಾವು ರಾಯರ ಮಠಕ್ಕೆ ಬಂದಿದ್ದೀವಿ. ಗುರು ರಾಘವೇಂದ್ರ ಸ್ವಾಮಿ We are again coming back to Aroma to purchase cake. ರೆಡ್ ವೆಲ್ವೆಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಎಲ್ಲ ಫ್ಲೇವರು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕು? ಇದು ಮೊನ್ನೆಯಿಂದ ಇರ್ತಾರಲ್ಲ ಗುರು, ಇನ್ನೂ ಸೇಲ್ ಆಗಿಲ್ವಾ? ನಾವು ರೆಗ್ಯುಲರಾಗಿ ಬರ್ತಿದ್ದು ಅಲ್ಲಿ ಕುತ್ಕೋದಿದ್ವಿ, ಇಲ್ಲಿ ಅಲ್ಲಿ ಕುತ್ಕೋದಿದ್ವಿ. ಕುಕ್ಕರಳ್ಳಿ ಕೆರೆ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಬಂದು ಕುತ್ಕೋದಿದ್ವಿ. ಹಳೆಯ ಅರೋಮ ಇದ್ದಾಗ. ಚೀಸ್ ಕೇಕ್ ನನ್ನ ಫೇವ್ರೆಟ್ ಕೇಕ್. ರಸ್ಮಲೈ ಕೇಕ್. ನಾನು ಆಫೀಸಲ್ಲಿ ವರ್ಕ್ ಮಾಡುವಾಗ ಅರೋಮ ಎದುರುಗಡೆ ಇದ್ದಾಗ ತುಂಬ ತಿಂತಾಯಿದ್ದೆ. ಅದು ಇಲ್ಲಿ ಬಂದಾಗ ಕ್ರೋಶನ್ ಜಾಸ್ತಿ. ಹ್ಯಾಪಿ ಬರ್ತ್ಡೇ ಬಾವಾ. BHAVA. ಡಿಲಿಷಿಯಸ್ ಬೈಟ್ ಹೇಗಿದೆ ಏನು ಅಂತ ನೋಡಿ ಹೇಳೋಣ. ಬಂದಮ್ಮ ಬೇಗ. ಮಲಗಿಕೆ ನಾನು ಒಬ್ಬಳೇ ಎಲ್ಲ ಡೆಕೋರೇಷನ್ ಮಾಡಿ ಆಮೇಲೆ ಎಬ್ಬರಿಸ್ತೀನಿ. ನಿದ್ದೆ ಮಾಡಿಲ್ಲ ನೀನು ಅಂತ ಇದ್ದೆ. ನನಗೆ ನಿದ್ದೆ ನಾವು ಮಾಡೇ ಇಲ್ಲ. ಹ್ಯಾಪಿ ಬರ್ಡೇ ಟು ಯು. ಇಲ್ಲೇ ನಿಂದೆಲ್ಲ ಬರ್ತದೆ. ಅವಳು ಚಾಕ್ಲೇಟ್ ಇದು ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ತಿನ್ಸಿ. ನಂಗೆ ಬೇಡ. ಸ್ವಲ್ಪ ಒಂಚೂರು. ನೀನು ಡಯಟ್ ಏನಿಲ್ಲ ಕಂತಿರು. ಸ್ವಲ್ಪ. ಹ್ಯಾಪಿ ಬರ್ಡೇ.
ಕೇಕ್ ತಿಂದರೆ ಊಟ ತಿನ್ನೋಕ್ಕಾಗಲ್ಲ. ಚಾಕ್ಲೇಟೇ ತಿನ್ಸಮ್ಮ. ಸ್ವಲ್ಪ ಸ್ವಲ್ಪ ಖುಷಿ, ಹ್ಯಾಪಿ ಬರ್ತಡೆ. ಡ್ಯಾಡಿ ವಿಶ್ ಮಾಡಿದೆ. ಹಾಸ್ಟೆಲ್ಗೆ ಹೋಗಿದ್ವಲ್ಲ, ಅಲ್ಲಿ ಅವರೆಲ್ಲ ವಿಶ್ ಮಾಡ್ತಿದ್ರ. ಆಮೇಲೆ ಯಾರೋ ಒಬ್ರು ಏನೋ ಕೇಳಿದ್ರು. ಏನು ಕೇಳಿದ್ರು? ಏನೋ ಹೇಳಿದ್ರು, ಹುಟ್ಟಿದಪ್ಪನಪ್ಪ ಚೆನ್ನಾಗಿ ಇದಪ್ಪ, ಒಳ್ಳೇದಾಗಲಿ, 100 ಕಾಲ ಚೆನ್ನಾಗಿ ಬಾಳ್ರ. ಹಾಸ್ಟೆಲ್ ಅಲ್ಲ, ಅದು ಆಶ್ರಮ. ಸಾರಿ, ಹಾಸ್ಟೆಲ್ ಅಂತವಳೆ. ಅಲ್ಲಿ ಮಕ್ಕಳ ಹೇಳ್ಬಿಡು, ತುಂಬ ಚೆನ್ನಾಗಿ ಹೇಳಿ ಬಂದು ಟೇಸ್ಟ್ ಮಾಡಿ ಅಂತ ಹೇಳು ನೀನು. ಡಿಲಿಷಿಯಸ್ ಅಲ್ವಾ? ಹೆಸ್ರಿಗೆ ತಕ್ಕಂಗೈತೆ. ಸೂಪರಾಗಿದೆ. ಫುಲ್ಲು ಪ್ಲೇಟ್ ಎಷ್ಟು ಮಟ್ಟಕ್ಕೆ ಖಾಲಿ ಮಾಡಿದ್ದೀವಿ ನೋಡು. ಅಷ್ಟು ಚೆನ್ನಾಗೈತೆ ಫುಡ್, ಅದಕ್ಕೆ ಇಷ್ಟು ಮಟ್ಟಕ್ಕೆ ಖಾಲಿ ಮಾಡಿಬಿಟ್ಟಿದ್ದೀವಿ. ಎಲ್ಲರೂ ಬಂದು ಒಂದ್ಸತಿ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ. ಯಾ ಬ್ಯಾಕ್ ಟು ಹೋಮ್. ಏನು ಟ್ರಾಫಿಕ್ ನೋಡಿ, ಟ್ರಾಫಿಕ್ ಅಂತೀನಿ, ಪಾರ್ಕಿಂಗ್ ಹೆಂಗೆ ಮಾಡೋರೆ. ಹಂಗೆ ಸ್ಟ್ರೈಟ್ ಹೊಡೆದ್ಬಿಡಿ, ಅಲ್ಲಿ ತಗೋ ಹೋಗ್ಬೇಕಲ್ಲ. ನೀವು ಮಡ್ ರೋಡಲ್ಲಿ ಹೋಗೋಕ್ಕಿಂತ ಎಷ್ಟು ವೆಹಿಕಲ್ ಗುರು, ಆ ಕಡೆ ಎಷ್ಟು, ಈ ಕಡೆ ಎಷ್ಟು. ಯಾರಿಲ್ಲ. ಅದು ಹೆಂಗೆ ಬಿಸ್ಕೆಟ್ ತಗೊಳ್ಳಿ ಅಂತಿದ್ದಂಗೆ ಅದು ಹೆಂಗೆ ಹಿಂದೆ ಬಂತು ನೋಡಿ. ನಮ್ಮ ಚಿನ್ನು ಹಿಂಗೆ ಇದ್ದಿದ್ದು. ಮನೆ ಗಂಟೆ ನೋಡಿ ಎಷ್ಟು ಗಮ್ಮತ್ತೈತೆ. ಅಗರಬತ್ತಿದ್ದು, ಓ ಜಾವತ್ ಪೌಡ್ರ್ ಹಾಕಿದ್ದೀನಲ್ಲ ದೀಪಕ್, ಅದಕ್ಕೆ ಜಗಳ ಆಡ್ತವ್ರಿ. ಜಗಳ ಮಾಡಿದ್ದೇ 3/4 ಭಾಗ, ಇನ್ನೂ 1/4 ಭಾಗ ಐತೆ. ಬಿಡಿ, ನೆಕ್ಸ್ಟ್ ಲೆಮನ್ ಒಂದು ಬಿಟ್ಟಿನೆಲ್ಲ ಹಾಕ್ತೀನಿ. ಬಟ್ ಲೆಮನ್ ಏನೋ ಹಾಳಾಗಿಲ್ಲ, ಹೋಗಿರ್ಲಿಲ್ಲ, ಚೆನ್ನಾಗೇ ಇತ್ತು. ಸರಿ, ಅಲ್ಲಿರೋ ನೀರು ಲೆಮನ್ ತೆಗ್ದಾಕ್ ಕೊಡ್ತೀನಿ, ಚೆನ್ನಾಗಿರೋ ಲೆಮನ್ ತೊಗೊಳ್ಳಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ, ಹಾಗೆ ನಮ್ಮ ಭಾವನ ಬರ್ಡೇ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಮಿಸ್ ಮಾಡದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇಟ್ಸ್ ಭವ್ಯ ವ್ಲಾಗ್ಸ್ನ ಫಾಲೋ ಮಾಡಿ. ಮೋರ್ ಅಪ್ಡೇಟ್ಸ್ಗಾಗಿ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್.